ಆಪ್ ಕಿ ಅದಾಲತ್ನಲ್ಲಿ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರ ಮೇಲಿರುವ ಆರೋಪವೆಂದರೆ ಇವರು ಜುಡಿಷಿಯರಿ ಮೇಲೆ ಕಂಟ್ರೋಲ್ ಅನ್ನು ಬಯಸುತ್ತಾರೆ ಎಂಬುದು. ಕಿರಣ್ ಅವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಮಾತುಗಳು ಇಡೀ ನ್ಯಾಯಾಂಗದಲ್ಲಿ ಬಿರುಗಾಳಿ ಎಬ್ಸಿದೆ. ಎಲ್ಲ ನ್ಯಾಯಾಧೀಶರು ಮತ್ತೆ ದೊಡ್ಡ ದೊಡ್ಡ ವಕೀಲರು ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲ, ಯಾರಿವರು? ಅವ್ರು ಹೇಳ್ತಾರೆ ಬುಲ್ ಇನ್ ಚೈನಾ ಶಾಪ್. ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅವರ ಅಂಗಡಿಗೊಂದು ಗೂಳಿ ನುಗ್ಗಿದೆ ಅಂತ. ಅದು ಹೇಗಂದ್ರೆ, ನನಗೆ ಯಾವುದು ಸಂವಿಧಾನದ ಅಧಿಕಾರ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸ್ತಾ ಇದ್ದೀನಿ. ಮತ್ತೆ ಸರ್ಕಾರ ಹಾಗೂ ಜುಡಿಷಿಯಲ್ ಮಧ್ಯೆ ಬ್ರಿಡ್ಜ್ ಆಗುವಂಥ ಕೆಲಸ ಲಾ ಮಿನಿಸ್ಟರ್ ಮಾಡ್ತಾರೆ. ನಾನಾಡೋ ಯಾವ ಮಾತುಗಳು ಕೂಡ ಸಂವಿಧಾನದ ವಿರುದ್ಧವಾಗಿರೋದಿಲ್ಲ. ಆದರೆ ಕೆಲವರು ಇದನ್ನ ತಪ್ಪಾದ ರೀತಿಯಲ್ಲಿ ಬಿಂಬಿಸ್ತಾರೆ, ಮತ್ತೆ ತಪ್ಪಾದ ರೀತಿಯಲ್ಲಿ ಅದನ್ನ ನ್ಯೂಸಲ್ಲಿ ಕೂಡ ತೋರಿಸ್ತಾರೆ. ಆಗ ಕೆಲವರಿಗೆ ಮಾತಾಡೋಂಥ ಅವಕಾಶ ಸಿಗುತ್ತೆ. ಆದ್ರೆ ನೋಡಿ, ಅವರು ಹೇಳ್ತಾರೆ ಅಂದ್ರೆ, ಮೊದಲು ಯಾವ ಲಾ ಮಿನಿಸ್ಟರ್ ಇದ್ರಲ್ಲ, ರಾಮ್ ಜೇಠ್ಮಲಾನಿ, ಅರುಣ್ ಜೇಟ್ಲಿ, ರವಿಶಂಕರ್ ಪ್ರಸಾದ್, ಕಪಿಲ್ ಸಿಬಲ್, ಅಶೋಕ್ ಸೇನ್, ನೋಡಿ ಇವರೆಲ್ಲ ಪ್ರಾಕ್ಟೀಸಿಂಗ್ ಮಾಡ್ತಾ ಇದ್ದಂತ ಲಾಯರ್. ನೀವು ಅಂಬೇಡ್ಕರ್ ಸರ್ನ ಮರ್ತಿದ್ದೀರಾ ಅನ್ಸುತ್ತೆ. ಹಾ, ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಎಲ್ಲ ಕಾನೂನು ಮಂತ್ರಿಗಳಿಗೂ ಲಾಯರ್ಸ್ ಹೇಗ್ ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ ಹೇಗ್ ಕೆಲಸ ಮಾಡುತ್ತೆ, ಮತ್ತೆ ವಕೀಲರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಅವ್ರು ಹೇಳ್ತಾರೆ ನಿಮ್ಗೆ ಏನೂ ಗೊತ್ತಿಲ್ಲ, ಈ ಮದುವೆ ಗಂಡಿಗೆ ಕುದುರೆ ಸವಾರಿನೇ ಬರಲ್ಲ ಅಂತ. ಯಾರು ಇಲ್ಲಿವರೆಗೂ ಈ ದೇಶದ ಲಾ ಮಿನಿಸ್ಟರ್ ಆಗಿದ್ದಾರೆ, ಅವರು ಕಾನೂನಿನ ಚೌಕಟ್ಟಲ್ಲಿ ಅವರೆಲ್ಲರಿಗೂ ಅತ್ಯಂತ ಜ್ಞಾನ ಹಾಗೂ ಅನುಭವ ಇದೆ. ಕೆಲವ್ರಿಗಂತೂ ಇದರಿಂದ ತುಂಬಾ ಕಷ್ಟ ಆಗ್ತಿರ್ಬೋದು, ಯಾಕಂದ್ರೆ ಒಬ್ಬ ರಾಜಕೀಯಕ್ಕೆ ಹೊಸಬ, ಲಾ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಆದ್ರೆ ಅವರೀಗ ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನ ಎಲ್ಲರೂ ಹೇಳಲ್ಲ. ಜಡ್ಜಸ್ ಅಲ್ಲಿ ಕೂಡ 99% ಜನ ನನ್ನನ್ನೇ ಸಪೋರ್ಟ್ ಮಾಡ್ತಾರೆ, ಅದು ನನಗೆ ಗೊತ್ತಿದೆ. ಒಬ್ರು ಇಬ್ರು ಬೇರೆ ಮಾತಾಡ್ಬೋದು. ಆದ್ರೆ ಕೆಲವು ವಕೀಲರಿದ್ದಾರೆ, ಅವ್ರ ಹತ್ರ ಬೇರೆ ಐಡಿಯಾಲಜೀಸ್ ಇದೆ, ಅವರು ಬೇರೆ ಪಾರ್ಟಿಯಿಂದ ಬಂದಿದ್ದಾರೆ, ಅವರು ಪಕ್ಷದ ಜೊತೆ ಇದ್ದಾರೆ, ಅವ್ರು ದೊಡ್ಡ ವಕೀಲರಿದ್ದಾರೆ. ಅವ್ರಿಗಿದ್ರಿಂದ ತುಂಬಾ ಕಷ್ಟ ಆಗ್ತಿದೆ. ನಾನು ಲಾ ಮಿನಿಸ್ಟರ್ ಆಗಿದ್ದೀನಿ ಅಂತ. ಒಂದು ಹಳ್ಳಿಯಿಂದ ಬಂದಿದ್ದಾರೆ. ಎಂತ ಹಳ್ಳಿ ಅಂದ್ರೆ ಅಲ್ಲಿ ನೀರು ಇಲ್ಲ, ವಿದ್ಯುತ್ತೂ ಇಲ್ಲ. ಒಂದು ಟ್ರೈಬಲ್ ಏರಿಯಾಯಿಂದ ಬಂದು ಈಗ ಕಾನೂನು ಏನು ಅಂತ ನಮ್ಗೆ ಹೇಳ್ಕೊಡ್ತಾರ? ಆ ಮಾತ್ ನಿಜಾನೇ ಅನ್ಕೊಳ್ಳಿ. ತುಂಬಾ ಚಿಕ್ಕ ಹಳ್ಳಿಯಿಂದ, ಅಲ್ಲಿ ಏನೂ ಇರ್ಲಿಲ್ಲ. ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ನಮ್ಮಲ್ಲಿ ಹೆಚ್ಚು ಕಡಿಮೆ 80% ಅಷ್ಟು ರಸ್ತೆನೂ ಇರ್ಲಿಲ್ಲ, ಕುಡಿಯೋಕ್ ನೀರ್ ಕೂಡ ಇರ್ಲಿಲ್ಲ, ಸಾರಿಗೆ ವ್ಯವಸ್ಥೆ ಇರ್ಲಿಲ್ಲ, ಕುಡಿಯೋಕ್ ನೀರ್ ಕೂಡ ಇರ್ಲಿಲ್ಲ. ಅಲ್ಲಿಂದ ನಾನ್ ಬಂದಿದ್ದೀನಿ. ಅದಕ್ಕೆ ಅವ್ರಿಗೆಲ್ಲ ಅನ್ಸುತ್ತೆ ನಾನೇನ್ ಹೇಳ್ತೀನಿ ಅದು ಅವ್ರ ಗಂಟ್ಲೊಳಗೆ ಇಳಿತಾ ಇಲ್ಲ. ಅವರೆಲ್ಲ ಅನ್ಕೋತಾರೆ ಅವರು ಎಷ್ಟೋ ವರ್ಷಗಳಿಂದ, 50-60 ವರ್ಷಗಳಿಂದ ಕಾನೂನಿನ ಶಿಕ್ಷಣವನ್ನು ಪಡೀತಾ ಅವರು ದೇಶದ ಅದಾಲತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಹೊಸಬ ಎಲ್ಲಿಂದನೋ ಬಂದು ಸರ್ಕಾರದ ಪರವಾಗಿ ಮಾತಾಡ್ತಾನೆ ಅಂದ್ರೆ ಅದು ಅವರ ಯೋಚನೆಯಲ್ಲಿರುವಂತ ತಪ್ಪು ಅಂತ ನಾನು ಅನ್ಕೋತೀನಿ. ಅದಕ್ಕೆ ಕೆಲವರು ಹೇಳ್ತಾರೆ ಸಂಸದದಲ್ಲಿ ಸೀನಿಯರ್ ಎಂಪಿಸ್ ಮತ್ತೆ ಕಾಂಗ್ರೆಸ್ನ ಮಂತ್ರಿಗಳು ತುಂಬಾನೇ ಹೇಳಿದ್ದಾರೆ ಹೊಸ ಲಾ ಮಿನಿಸ್ಟರ್ಗೆ ಏನೂ ಗೊತ್ತಿಲ್ಲ ಅಂತ. ಅದ್ ಸರಿ, ನಾನು ಹೊಸಬಾನೆ, ಹೊಸ ಹೊಸ ಮಾತನ್ನು ಕೇಳೋ ಅವಕಾಶ ಸಿಗುತ್ತೆ. ಆದ್ರೆ ದೇಶದ ಇತಿಹಾಸದಲ್ಲಿ ಈ ಹಿಂದೆ ಯಾವುದೇ ಕಾನೂನು ಮಿನಿಸ್ಟರ್ ಆಗಿರ್ಲಿ ಅಥವಾ ಲಾ ಮಿನಿಸ್ಟರ್ ಆಗಿರ್ಲಿ ಜುಡಿಷಿಯರಿ ಮೇಲೆ ಇಂಥ ಒಂದು ದಾಳಿಯನ್ನ ಮಾಡಿರ್ಲಿಲ್ಲ. ಯಾವ ಮಾತನ್ನ ನಾನೀಗ ಇಲ್ಲಿ ಹೇಳಬೇಕೋ ಅದನ್ನ ನಾನು ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಅದನ್ನ ಅಟ್ಯಾಕ್ ಅಂತ ಭಾವಿಸಬಾರ್ದು. ಮತ್ತೆ ಜುಡಿಷಿಯರಿಗೆ ನಾವೆಲ್ಲರೂ ಮಾನ್ಯತೆ ಕೊಡ್ತೀವಿ. ಮತ್ತು ಭಾರತದ ಲೋಕತಂತ್ರ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ದೊಡ್ಡ ಕಾರಣ ಏನು ಅಂದ್ರೆ ಭಾರತದಲ್ಲಿ ಈ ನ್ಯಾಯದ ವ್ಯವಸ್ಥೆ ಏನಿದೆ, ಈ ಜುಡಿಷಿಯರಿ ಸ್ಟ್ರಕ್ಚರ್ ಏನಿದೆ, ಅದು ಚೆನ್ನಾಗಿದೆ, ರೋಬೋಸ್ಟ್ ಇದೆ. ಅದಕ್ಕೆ ನಾವು ಹೇಳ್ತೀವಿ ಜುಡಿಷಿಯರಿಲಿ ಏನ್ ಕೆಲಸ ನಡೀತಾ ಇದೆ ಅದನ್ನ ನಾವು ಡಿಸ್ಟರ್ಬ್ ಮಾಡಲ್ಲ. ಮತ್ತೆ ಜುಡಿಷಿಯರಿ ಕೂಡ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟರ್ನ ಕೆಲಸವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ. ಮಧ್ಯದಲ್ಲಿ ಏನ್ ಲಕ್ಷ್ಮಣ್ ರೇಖೆನ ಹಾಕಿದೀವಿ ಸಂವಿಧಾನದಿಂದ, ಅದು ನಮ್ಗೆಲ್ಲ ಪ್ರಾಪ್ತವಾಗಿದೆ. ಅದನ್ನ ಯಾರು ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಅದು ನಮ್ ದೇಶಕ್ಕೆ ಒಳ್ಳೇದು. ನೀವು ಲಕ್ಷ್ಮಣ್ ರೇಖೆನ ಸ್ವಲ್ಪ ಜಾಸ್ತಿನೇ ಎಳೆದ್ಬಿಟ್ಟಿದ್ದೀರಾ. ನೋಡಿ, ನನ್ನ ಹತ್ರ ಕಳೆದ 7-8 ದಿನಗಳ ನ್ಯೂಸ್ ಪೇಪರ್ಸ್ ಇದೆ, ಬೇರೆ ಬೇರೆ ಕ್ಷೇತ್ರಗಳ ನ್ಯೂಸ್ ಪೇಪರ್ಸ್ ಇದೆ. ಇದರ ಹೆಡ್ಲೈನ್ಸ್ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ಹೈಜಾಕ್ ಮಾಡಿಬಿಟ್ಟಿದೆ, ಕಿರಣ್ ರಿಜಿಜು. ಕೆಲವರು ತಮ್ಮನ್ನ ತಾವು ಸಂವಿಧಾನಕ್ಕಿಂತ ಉತ್ತಮರು ಅನ್ಕೊಂಡಿದ್ದಾರೆ. ಕಿರಣ್ ರಿಜಿಜು ಅವರು ಜಡ್ಜ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಕಿರಣ್ ರಿಜಿಜು ಹೇಳ್ತಾರೆ ಜಡ್ಜ್ಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ರಿಜಿಜು ಹೇಳಿದ್ದಾರೆ ಐಬಿ ಮತ್ತೆ ರಾನ ರಿಪೋರ್ಟ್ನ ಸಾರ್ವಜನಿಕ ಮಾಡೋದು ಗಂಭೀರವಾದ ವಿಚಾರ ಅಂತ. ಕಿರಣ್ ರಿಜಿಜು ಹೇಳ್ತಾರೆ ಸುಪ್ರೀಂ ಕೋರ್ಟ್ ರಾಂಗ್ ಅಂತ.
ನಾನು ಇದನ್ನ ಓದ್ತಾ ಹೋದ್ರೆ ಸಂಜೆ ಆಗ್ಬಿಡುತ್ತೆ, ಅಷ್ಟೊಂದು ಹೆಡ್ಲೈನ್ಸ್ ಇದೆ. ಮತ್ತೆ ನೀವು ದಾಳಿ ಮಾಡಲ್ಲ ಅಂತೀರಾ? ನೋಡಿ ರಜತ್ ಅವರೇ, ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರ 8.5 ವರ್ಷ ದಾಟಿದೆ. ಈ 8.5 ವರ್ಷದಲ್ಲಿ ಒಂದೇ ಒಂದು ಉದಾಹರಣೆ ಕೂಡ ನಿಮಗೆ ಸಿಗೋದಿಲ್ಲ ಅದು ನಮ್ಮ ಸರ್ಕಾರ ಈ ಜುಡಿಷರಿಯ ಅಧಿಕಾರವನ್ನ ಕಡಿಮೆ ಮಾಡೋದಕ್ಕೋ ಅಥವಾ ಜುಡಿಷರಿನ ಕೆಳಮಟ್ಟದಲ್ಲಿ ತೋರಿಸೋಂತ ಯಾವ ಕೆಲಸನೂ ನಾವು ಮಾಡಿಲ್ಲ. ನಾನು ಯಾವ ಮಾತುಗಳನ್ನ ಆಡಿದ್ದೀನೋ ಅದನ್ನ ರಿಯಾಕ್ಷನ್ ಆಗಿ ಆಡಿದ್ದೀನಿ. ನಾನು ಖುದ್ದಾಗಿ ನಾನೇ ಸುಮ್ಮನೆ ಏನೋ ಹೇಳಬೇಕು ಅಂತ ಯಾವುದನ್ನೂ ಹೇಳಿಲ್ಲ. ಕೆಲವು ವಿಷಯಗಳು ಹೇಗೆ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ರು, ಅದು ಸರ್ಕಾರ ಫೈಲ್ನ ಇಟ್ಕೊಂಡು ಸುಮ್ಮನೆ ಕೂತಿದೆ. ಆಗ ನನಗೆ ಉತ್ತರ ಕೊಡೋದು ತುಂಬಾ ಮುಖ್ಯ ಆಗತ್ತೆ ಈ ರಾಜಕೀಯದಲ್ಲಿ. ಅದು ನಾವು ಫೈಲ್ ಇಟ್ಕೊಂಡು ಸುಮ್ಮನೆ ಹಾಗೆ ಕೂತಿಲ್ಲ, ಬದಲಾಗಿ ನಮ್ಮ ಕಂಟ್ರೋಲ್ ಏನಿದೆಯೋ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಸೊ ಕೋರ್ಟ್ ಕೂಡ ಯೋಚನೆ ಮಾಡಬೇಕು, ನಾವು ಕೂಡ ಯೋಚನೆ ಮಾಡಬೇಕು. ಈ ಥರ ಮಾತುಗಳನ್ನ ಆಡಬಾರ್ದು. ಯಾಕಂದ್ರೆ ಯಾವುದೋ ಒಂದು ತಪ್ಪಾದ ಮಾಹಿತಿ ಜನಗಳಿಗೆ ತಲುಪಬಾರ್ದು. ಯಾವುದೇ ಲಾ ಮಿನಿಸ್ಟರ್ ಸುಪ್ರೀಂ ಕೋರ್ಟ್ಗೆ ಉತ್ತರ ಕೊಡ್ತಾ ಇರ್ಲಿಲ್ಲ, ಆದ್ರೆ ನೀವೊಬ್ರೇ ಹೀಗೆ ಮಾಡಿದ್ದು. ಇಲ್ಲ, ಮುಂಚೆ ಕೂಡ ಉತ್ತರ ಕೊಡ್ತಾ ಇದ್ರು. ಪಾರ್ಲಿಮೆಂಟ್ ಚರ್ಚೆಲ್ ಕೂಡ ಭಾಗಿಯಾಗ್ತಾ ಇದ್ರು. ನಾನ್ ಸ್ವತಃ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತೀನಿ, ಯಾವಾಗ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಸಂಸತ್ತಿನ ಸ್ಪೀಕರ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನ್ಯಾಯಾಂಗದ ಬಗ್ಗೆ ಚರ್ಚಿಸಿದಾಗ ನಾನ್ ಸಂಸತ್ತಿನಲ್ಲಿ ಹೇಳ್ತೀನಿ, ನ್ಯಾಯಾಂಗಕ್ಕೆ ಧಕ್ಕೆ ತರುವಂತ ಭಾಷೆನ ಬಳಸಬೇಡಿ ಅಂತ ನಾನು ತುಂಬಾ ಸರಿ ಹೇಳಿದ್ದೀನಿ. ಆದ್ರೆ ಕೆಲವು ವಿಷಯಗಳು ಅದು ಕೋರ್ಟ್ನ ಪರವಾಗಿ ಅಥವಾ ಕೋರ್ಟ್ನ ನ್ಯಾಯಾಧೀಶರ ಪರವಾಗಿ ಅಥವಾ ಯಾವ್ದಾದ್ರೂ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಹೇಳ್ಕೊಂಡಾಗ ಅದು ಸರ್ಕಾರಕ್ಕೆ ಅನುಕೂಲಕರವಾಗಿಲ್ಲ ಅಂತ ಗೊತ್ತಾದಾಗ ನಾನದನ್ನ ತುಂಬಾ ಸರಳವಾದ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಅಥವಾ ಸ್ಪಷ್ಟಪಡಿಸ್ತೀನಿ. ಅದೀಗ ನ್ಯೂಸ್ ಪೇಪರ್ ಎಲ್ಲ ಬಂದ್ಬಿಟ್ಟಿದೆ, ಆದ್ರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ನಾನು ರೀತಿಯಲ್ಲಿ ಒಂದೆರಡು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಸೌರವ್ ಕೃಪಾಲ್ ಅವರನ್ನ ನ್ಯಾಯಾಧೀಶರನ್ನಾಗಿ ಮಾಡೋದಕ್ಕೆ ಶಿಫಾರಸ್ ಮಾಡಿದೆ. ನೀವು ಅವರಿಂದ ಐಬಿ ಮತ್ತೆ ರಾ ಅವರನ್ನ ಬಿಟ್ರಿ. ಜಡ್ಜಸ್ನ ನೇಮಕ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ತುಂಬಾನೇ ಸೂಕ್ಷ್ಮವಾದಂಥ ವಿಷಯ. ನಾವು ಕೆಲವು ವಿಷಯಗಳನ್ನ ಈ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಆ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಆದ್ರೆ ಸರ್ಕಾರ ಯಾವ ನಿರ್ಧಾರನ ತಗೊಂಡ್ರು ಅಥವಾ ಯಾವ ಕ್ರಮಗಳನ್ನ ತಗೊಂಡ್ರು ಅವನ್ನ ಯೋಚನೆ ಮಾಡಿದ ನಂತರನೇ ಮತ್ತು ಪಾಲಿಸಿಯ ಅಡಿಯಲ್ಲೇ ಕೆಲಸ ಮಾಡೋದು. ಹಾಗಾಗಿ ಅದು ಕೇವಲ ನಮ್ಮ ಕಡೆಯಿಂದ ಅಥವಾ ನ್ಯಾಯಾಂಗದ ಕಡೆಯಿಂದ ಅಲ್ಲ. ಇಂಥ ವಿಷಯಗಳನ್ನ ಸಾರ್ವಜನಿಕ ಡೊಮೈನ್ನಲ್ಲಿ ಹಾಕಬಾರ್ದು. ಆದ್ರೆ ಅವ್ರು ಇದನ್ನ ಪಬ್ಲಿಕ್ ಡೊಮೈನಲ್ಲೇ ತಂದ್ಬಿಟ್ರಲ್ಲ. ನೋಡಿ, ಅವ್ರು ಹೇಳ್ತಾರೆ ಸೌರಭ್ ಕೃಪಾಲ್ ಅವರನ್ನ ಯಾಕೆ ಜಡ್ಜ್ ಮಾಡಲಿಲ್ಲ ಅಂತಂದ್ರೆ, ನೋಡಿ ಅವರು ಸೇಮ್ ಸೆಕ್ಸ್ನ ಸಪೋರ್ಟರ್ ಆಗಿದ್ದಾರೆ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಅವರ ಬಾಯ್ ಫ್ರೆಂಡ್ ಏನಿದ್ದಾರೆ, ಅವರ ಸಂಗಾತಿ ಏನಿದ್ದಾರೆ, ಪಾರ್ಟ್ನರ್ ಏನಿದ್ದಾರೆ, ಅವರು ಸ್ವಿಸ್ ಸಿಟಿಸನ್. ಅದಕ್ಕೆ ಅವ್ರನ್ನ ಜಡ್ಜ್ ಮಾಡಕ್ಕಾಗಲ್ಲ. ಈ ಎಲ್ಲ ವಿಷಯಗಳು ಸುಪ್ರೀಂ ಕೋರ್ಟ್ನ ಕೊಲೆಜಿಯನ್ನ ಸಾರ್ವಜನಿಕ ಡೊಮೈನಲ್ಲಿ ತಂದಿದ್ದಾರೆ. ಇದ್ರ ಬಗ್ಗೆ ನನ್ನ ಕಡೆಯಿಂದ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾನು ಹೇಳಬೇಕಾದಾಗ ಈ ಫೋರಂನಲ್ಲಿ ಆಸ್ ಎ ಲಾ ಮಿನಿಸ್ಟರ್ ಹಾಗೂ ನಮ್ಮ ಮೇಲೆ ನಮ್ಮ ನಾಯಕರು ಗೌರವಾನ್ವಿತ ಪ್ರಧಾನಮಂತ್ರಿಯವರು ಕೂತಿದ್ದಾರೆ. ಅವರ ಯೋಚನೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಕೆಲಸ ಮಾಡ್ತೀವಿ. ಮತ್ತು ಕೆಲವು ವಿಷಯಗಳಿದೆ, ಅದನ್ನು ನಾನು ನಿಮ್ಮ ನ್ಯಾಯಾಲಯಕ್ಕೆ ಬಂದು ನನಗೆ ಖುಷಿ ಆಗ್ತಿದೆ. ಆದ್ರೆ ಕೆಲವು ವಿಷಯಗಳನ್ನ ನಾನು ಹೇಳೋದಕ್ಕಾಗಲ್ಲ. ಆದ್ರೆ ನೀವೇ ಹೇಳಿದ್ರಲ್ಲ, ಜಡ್ಜಸ್ಗಳು ಐಬಿ ಮತ್ತೆ ರಾ ರಿಪೋರ್ಟ್ನ ಪಬ್ಲಿಕ್ ಮಾಡಬಾರ್ದು ಅಂತ. ಮತ್ತೆ ಅವ್ರು ಹೇಳ್ತಾರೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಏನ್ ಸಮಸ್ಯೆ ಅಂತ. ಟ್ರಾನ್ಸ್ಪರೆನ್ಸಿದ ಪ್ರಮಾಣ ಬೇರೆ ಬೇರೆ ಇರುತ್ತೆ. ಈಗ ದೇಶದ ಒಳ್ಳೇದಕ್ಕಾಗಿರುವಂಥ ಕೆಲವು ವಿಷಯಗಳನ್ನ ಒಂದ್ ವೇಳೆ ಸಾರ್ವಜನಿಕರ ಮುಂದೆ ಹೇಳಬಾರ್ದು ಅಂತಿದ್ರೆ ಅದು ಹೇಳದೇ ಇರೋದೇ ಉತ್ತಮ. ಮತ್ತು ಜನರ ಹಿತಾಸಕ್ತಿಗೋಸ್ಕರ ಯಾವ್ದನ್ನ ತಿಳಿಸ್ಬೇಕೋ ಅದನ್ನ ನಾವು ಮುಚ್ಚಿಡಬಾರ್ದು. ಅದೆಲ್ಲ ತುಂಬಾ ಕ್ಲಿಯರ್ ಆಗಿದೆ, ಯಾವ್ದನ್ನ ಹೇಳಬೇಕು ಯಾವ್ದನ್ನ ಹೇಳಬಾರ್ದು ಅನ್ನೋದು. ನೋಡಿ, ಇವತ್ತು ಆಪ್ಕೆ ಅದಾಲತ್ನಲ್ಲಿ ಸಾರ್ವಜನಿಕರಿದ್ದಾರೆ, ಅವಕಾಶ ಕೂಡ ಇದೆ, ಸಮಯನೂ ಇದೆ, ಹೇಳ್ಬಿಡಿ. ಇಲ್ಲ, ಇವತ್ತು ಇಲ್ಲಿ ಯಾರೆಲ್ಲ ನಿಮ್ಮ ನ್ಯಾಯಾಲಯಕ್ಕೆ ಬಂದಿದ್ದಾರೆ, ನಾನು ಈ ಮಾತನ್ನ ಖಂಡಿತವಾಗ್ಲೂ ಹೇಳ್ಬೋದು, ತುಂಬಾ ಕ್ಲಿಯರ್ ಆಗಿ ನಾನು ಹೇಳ್ಬೋದು. ಅವರೇ ನನಗೆ ಹೇಳ್ತಾರೆ ದೇಶದ ಹಿತಕ್ಕೋಸ್ಕರ ಕೆಲವು ವಿಷಯಗಳನ್ನ ಹೇಳಬಾರ್ದು ಅಂದ್ರೆ ಅದನ್ನ ನೀವಿಲ್ಲಿ ಹೇಳ್ಬೇಡಿ ಅಂತ. ಅವರೇ ಹೇಳ್ತಾರೆ ಹೇಳ್ಬೇಡಿ ಅಂತ. ಆದ್ರೆ ಜಡ್ಜಸ್ಗೆ ಅನ್ನಿಸ್ತಾ ಇದೆ ಈ ಸರ್ಕಾರ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಅನ್ನ ಅಪಾಯಿಂಟ್ ಮಾಡೋದಕ್ಕೆ ಮಧ್ಯಪ್ರವೇಶ ಮಾಡ್ತಾ ಇದೆ, ಮತ್ತೆ ತಮಗೆ ಇಷ್ಟವಾದವರನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ 1993 ನ್ಯಾಯಾಧೀಶರ ನೇಮಕವನ್ನ ಸರ್ಕಾರನೇ ಮಾಡ್ತಾ ಇತ್ತು ಅನ್ನೋದು. ಮತ್ತು ಸಂವಿಧಾನದಲ್ಲಿ ಕೂಡ ಇದನ್ನೇ ಬರೆಯಲಾಗಿದೆ. ಮತ್ ನಾನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ಸಂವಿಧಾನದಲ್ಲಿ ಮಾತ್ರ ಇದು ತುಂಬಾ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಮತ್ತಿಲ್ಲಿ ತುಂಬಾ ಜನ ಎಜುಕೇಟೆಡ್ಸ್ ಇದ್ದಾರೆ. ನೀವು
ಸಂವಿಧಾನದಲ್ಲಿ ಏನಿದೆ ಅಂತ ಓದ್ಬೋದು. ಜಡ್ಜಸ್ನ ಅಪಾಯಿಂಟ್ಮೆಂಟ್ ಹೇಗ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದು. ನಂತರ ಅದನ್ನ ವ್ಯಾಖ್ಯಾನನ ಬದಲಾಯಿಸಲಾಗಿದೆ 1993ರಲ್ಲಿ. ಮತ್ತೆ ಸುಪ್ರೀಂ ಕೋರ್ಟ್ ಅದನ್ನ ತನ್ನ ಕಂಟ್ರೋಲ್ಗೆ ತಗೊಳ್ತು. ಮತ್ತೆ ಕಾಲೇಜನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಹೈಕೋರ್ಟ್ ಜಡ್ಜಸ್ಗೋಸ್ಕರ 3 ಸದಸ್ಯರು, ಮತ್ತೆ ಸುಪ್ರೀಂ ಕೋರ್ಟ್ಗೋಸ್ಕರ 3 ಸದಸ್ಯರು, ಮತ್ತೆ ಅಲ್ಲಿಂದ ಹೆಸರು ಕಳ್ಸೋಕೆ ಅಂತ 3 ಸದಸ್ಯರ ಕಾಲೇಜಿಯಂ. 93ರಲ್ಲಿ ಇದನ್ನ ಮೊದಲು ಪ್ರಾರಂಭಿಸಿದ್ದು. ಮತ್ತೆ 98ರಲ್ಲಿ ಇದನ್ನ ವಿಸ್ತಾರ ಮಾಡಲಾಯಿತು. ವ್ಯವಸ್ಥೆನೇ ಕೋರ್ಟ್ ಆದೇಶದಿಂದ ಬದಲು ಮಾಡಲಾಗಿತ್ತು. ಅದಕ್ಕೆ ನಾನೇನು ಹೇಳಬೇಕು ಅನ್ನೋದ ದೇಶ ಜನರೇ ಹೇಳಬೇಕೀಗ. ದೇಶ ಜನರೇ ಹೇಳಬೇಕು ನಾವು ಮಾಡಿದ್ದು ಸರಿ. ನೋಡಿ, ಈಗ ಪ್ರಾಬ್ಲಮ್ ಏನು ಅಂದ್ರೆ, ನೀವೇ ಹೇಳಿದ್ರಿ ಜಡ್ಜ್ಗಳು ಚುನಾವಣೆ ಸ್ಪರ್ಧೆ ಮಾಡಬಾರ್ದು, ಅವರಿಗೆ ಅಕೌಂಟಬಿಲಿಟಿ ಇರಬೇಕು. ನೋಡಿ, ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು ಅಂತ ಸಂವಿಧಾನದಲ್ಲೇ ಬರೆದಿದ್ದಾರೆ. ನ್ಯಾಯಾಧೀಶರು ಯಾವತ್ತೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು, ಆದ್ರೆ ಅವ್ರ ನೇಮಕಾತಿ ಮೂಲಕ ನ್ಯಾಯಾಧೀಶರಾಗ್ತಾರೆ. ಆದ್ರೆ ತುಂಬಾ ಜನ ಹೇಳ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಅಕೌಂಟಬಿಲಿಟಿ ಅನ್ನೋದಿರ್ಬೇಕು, ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಮತ್ತೆ ರಾಜಕೀಯದಲ್ಲಿ ಯಾರು ರಾಜ ಅಂತ ಇರೋದಿಲ್ಲ, ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಪ್ರಜಾಪ್ರಭುತ್ವದಲ್ಲಿ ನಾನೊಂದು ವಿಷಯನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ರಜತ್ ಅವರೇ. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಾವತ್ತೂ ಯಜಮಾನರಾಗಿರ್ತಾರೆ. ಮತ್ತು ಸಂವಿಧಾನ ನಮ್ಮ ಒಂದು ಪ್ರಮುಖವಾದ ಪುಸ್ತಕವಾಗಿದೆ. ಇದನ್ನ ಪ್ರತಿಯೊಬ್ರು ನಂಬಲೇಬೇಕು, ಅದು ಅಷ್ಟು ಪವಿತ್ರವಾದದ್ದು. ನಾನು ಈಗಷ್ಟೇ ಹೇಳ್ದೆ ನ್ಯಾಯಾಧೀಶರ ಚುನಾವಣೆ ಆಗೋದಿಲ್ಲ. ನ್ಯಾಯಾಧೀಶರು ಕೂಡ ತಮ್ಮ ಕೆಲಸವನ್ನ ಚೆನ್ನಾಗಿರ್ಬೇಕು ಅಂತ ಯೋಚಿಸ್ತಾರೆ, ಯಾಕಂದ್ರೆ ಸಾರ್ವಜನಿಕರು ಅದನ್ನು ನೋಡ್ತಾ ಇದ್ದಾರೆ. ನಾನು ಇದನ್ನ ಈಗಾಗಲೇ ಹೇಳಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರಿ, ಕೆಲವು ಜಡ್ಜಸ್ ಸಂವಿಧಾನವನ್ನ ಹೈಜಾಕ್ ಮಾಡಿದ್ದಾರೆ ಅಂತ. ಈ ವಿಷಯ ನಾನು ಲಾ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ ಕೂಡ ಚರ್ಚೆಲಿದ್ದಂಥದ್ದೇ. ಮತ್ ನಾನು ಯಾವಾಗ ಮಂತ್ರಿ ಕೂಡ ಆಗಿರ್ಲಿಲ್ಲ, ಆಪೋಸಿಷನಲ್ಲಿದ್ದೆ, ಆಗ್ಲೂ ನಾನು ಈ ಮಾತುಗಳನ್ನ ತುಂಬಾ ಕೇಳಿಸ್ಕೊಂಡಿದ್ದೀನಿ. ಕೋರ್ಟಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟಲ್ಲಿ ಪಾರ್ಲಿಮೆಂಟ್ ತನ್ನ ಅಧಿಕಾರವನ್ನ ಕೈಗೆ ತಗೊಂಡಿದೆ ಅಂತ. ನಾನು ಹೊಸದಾಗೇನು ಹೇಳ್ತಾ ಇಲ್ಲ. ಈ ವಿಷಯ ತುಂಬಾ ದಿನಗಳಿಂದ ಚರ್ಚೆಲಿದೆ. ಆದ್ರೆ ಈ ನಡುವೆ ಇದು ಕೇಳೋದಕ್ಕೆ ಜಾಸ್ತಿ ಸಿಗ್ತಾ ಇದೆ ಅಷ್ಟೇ. ಹೊಸ ವಿಷಯ ಏನು ಅಂತಂದ್ರೆ, ನೀವು ಜುಡಿಷಿಯರಿನ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ. ನಾವಿದನ್ನ ನಿಯಂತ್ರಣ ಮಾಡೋಕ್ ಸಾಧ್ಯನೇ ಇಲ್ಲ, ಮತ್ತು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಅದಕ್ಕೆ ನಾನಾಗ್ಲೇ ಹೇಳ್ದೆ ಅಲ್ವಾ, ಮೋದಿಜಿ ಕಳೆದ 8.5 ವರ್ಷಗಳಲ್ಲಿ ನ್ಯಾಯಾಂಗಕ್ಕಾಗಿ ಮಾಡಿದ ಕೆಲಸ, ನ್ಯಾಯಾಧೀಶರಿಗಿರುವಂತ ಫೆಸಿಲಿಟಿಗಳನ್ನ ಜಾಸ್ತಿ ಮಾಡಿದ್ದಾರೆ. ಕೋರ್ಟ್ ರೂಮ್ಸ್ ಜಾಸ್ತಿ ಮಾಡೋದಕ್ಕೆ, ಲಾಯರ್ಸ್ ಹಾಲ್ ಜಾಸ್ತಿ ಮಾಡೋದಕ್ಕೆ 1,000-2,000 ಕೋಟಿ ಕೂಡ ತುಂಬಾ ಕಷ್ಟದಲ್ಲಿ ಸಿಗ್ತಾ ಇತ್ತು ಅವ್ರಿಗೆ. ಮುಂದಿನ 4.5 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ 9,000 ಕೋಟಿ. ಕೆಳ ನ್ಯಾಯಾಲಯದಲ್ಲಿ ಬೇರೆ ಬೇರೆ ಕೇಂದ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಷ್ಟು ಹಣ ಆಲ್ರೆಡಿ ಮಂಜೂರಾಗಿದೆ. ಮೋದಿಜಿ ಸರ್ಕಾರ ಇಲ್ಲಿವರೆಗೂ ಜುಡಿಷರಿಗೋಸ್ಕರ ಏನ್ ಕೆಲಸ ಮಾಡಿದೆ ಅದ್ರ ಅರ್ಧದಷ್ಟು ಕೂಡ ಹಿಂದೆ ಯಾವ ಪಕ್ಷನೂ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಈಗ ನಮ್ಮೇಲೆ ನೀವು ತಪ್ಪು ಹೊರಿಸ್ತಾ ಇದ್ದೀರಾ, ನಾವು ಜುಡಿಷರಿನ ಕಂಟ್ರೋಲ್ ಮಾಡಕ್ ನೋಡ್ತಾ ಇದೀವಿ ಅಂತ. ಈ ತರ ಯೋಚನೆ ಮಾಡೋದು ಕೂಡ ತಪ್ಪು. ಒಂದ್ ವೇಳೆ ಈ ತರ ಯಾರಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಆಲೋಚನೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಯಾಕಂದ್ರೆ ರಜತ್ ಅವರೇ, ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ, ಕಮಿಟೆಡ್ ಜುಡಿಷರಿನ ಆರ್ಗ್ಯುಮೆಂಟ್ ಮೊದಲನೇ ಸಾರಿ ಇಂದಿರಾ ಗಾಂಧಿ ಅವರು ಇದ್ದಾಗ ನಡೆದಿತ್ತು. ಆ ಸಮಯದಲ್ಲಿ ನ್ಯಾಯಾಧೀಶರ ಹಿರಿತನವನ್ನು ಕೂಡ ರದ್ದುಗೊಳಿಸಿ ಕಿರಿಯ ನ್ಯಾಯಾಧೀಶರನ್ನ ಹಿರಿಯ ನ್ಯಾಯಾಧೀಶನಾಗಿ ಮಾಡಲಾಗಿತ್ತು. ಅದನ್ನ ತುರ್ತು ಪರಿಸ್ಥಿತಿ ಅಂತ ಕರೆದಿದ್ರು. ಆ ಸಮಯದಲ್ಲಿ ಅವರು ನ್ಯಾಯಾಂಗವನ್ನ ನಿಯಂತ್ರಣಕ್ಕೆ ತಗೊಂಡಿದ್ರು. ಅವ್ರು ನಮ್ಮೇಲೆ ಹೇಳ್ತಿದ್ದಾರೆ ನ್ಯಾಯಾಂಗವನ್ನ ನಾವು ಹತೋಟಿಗೆ ತಗೊಳ್ತಾ ಇದ್ದೀವಿ ಅಂತ. ಇವತ್ತು ನಮಗೆ ಒಂದೇ ಒಂದು ಉದಾಹರಣೆ ಕೊಡಿ ನೀವು. ಯಾವ್ದಾದ್ರು ಒಂದೇ ಒಂದು ಇನ್ಸಿಡೆಂಟ್ ಅಲ್ಲಿ ನಾವು ಜುಡಿಷರಿಗೆ ಮರ್ಯಾದೆ ಕೊಟ್ಟಿಲ್ಲ, ಜುಡಿಷರಿನ ನಾವು ತಪ್ಪಾದ ರೀತಿಯಲ್ಲಿ ಬಳಸ್ಕೊಂಡಿದೀವಿ ಅಥವಾ ಅದನ್ನ ಕೆಳಗ್ ಮಾಡಿ ಮಾತಾಡಿದೀವಿ? ಉದಾಹರಣೆನ ಕೊಡ್ತೀನಿ, ಇದ್ರೆ ಹೇಳಿ, ಪರವಾಗಿಲ್ಲ. ಕಿರಣ್ ರಿಜಿಜು ಲಾ ಮಿನಿಸ್ಟರ್. ನೀವ್ ಹೇಳ್ತೀರಾ ಜಡ್ಜ್ ಆದವರು ಸಾಕಷ್ಟು ಯೋಚಿಸಿ ಮಾತಾಡಬೇಕು. ಜಡ್ಜ್ ಆದವರು ಜಡ್ಜ್ಮೆಂಟ್ನ ಪಾಸ್ ಮಾಡೋದಕ್ಕೂ ಮುಂಚೆ ಅಲ್ಲಿ ಇಲ್ಲಿ ಕಮೆಂಟನ್ನ ಮಾಡಬಾರ್ದು. ಇದೊಂದು ಓಲ್ಡ್ ವಿಸ್ಡಮ್ ಅನ್ಕೊಳ್ಳಿ. ನ್ಯಾಯಾಧೀಶ ತಮ್ಮ ತೀರ್ಪಿನ ಮೂಲಕ ಮಾತಾಡ್ತಾರೆ. ಯಾಕಂದ್ರೆ ಕೋರ್ಟಿನ ತೀರ್ಮಾನ ಯಾವಾಗ್ಲೂ ಕೊನೆಯದಾಗಿರುತ್ತೆ. ಯಾವಾಗ ಅದನ್ನ ದೊಡ್ಡ ಕೋರ್ಟ್ ಅದನ್ನ ರಿವ್ಯೂ ಮಾಡೋದಿಲ್ಲ, ಆಗ ಕೋರ್ಟಿನ ತೀರ್ಮಾನನೇ ಕೊನೆ ತೀರ್ಮಾನ ಆಗತ್ತೆ. ಅದಕ್ಕೆ ಕೋರ್ಟಲ್ಲಿ ಏನ್ ಜಡ್ಜ್ಮೆಂಟ್ ಕೊಡ್ತಾರೆ ನಮ್ಮ ನ್ಯಾಯಾಧೀಶರು, ಅವ್ರ ಜಡ್ಜ್ಮೆಂಟ್ ಅಲ್ಲಿ ಬರೆಯೋದಿಲ್ಲ, ಅದ್ರ ಬದಲು ಬೇರೆ ಏನೋ ಕಮೆಂಟ್ ಮಾಡ್ತಾರಲ್ಲ, ಅದ್ ಸರಿಯಲ್ಲ. ಇದನ್ನ ಆಸ್ ಅ ಲಾ ಮಿನಿಸ್ಟರ್ ನಾನು ಹೇಳಲೇಬೇಕಾಗತ್ತೆ. ನೋಡಿ, ನೀವು ಅವ್ರಿಗೆ ಹೇಳ್ತೀರಾ ಸುಪ್ರೀಂ ಕೋರ್ಟ್ ಜಡ್ಜ್ ಆದವರು ಬೇಲ್ ಅಪ್ಲಿಕೇಶನ್ನ ಕೇಳಿಸ್ಕೊಳ್ಳೋ ಅಗತ್ಯ ಏನಿದೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಇಲ್ಲ, ನಾನು ಅದನ್ನ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಬೇಲ್ ಬಗ್ಗೆ ಮಾತಾಡಬಾರ್ದು ಅಂತ. ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂತ ಹೇಳಿದೀನಿ. ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳೇನಿವೆ, ಸಾಂವಿಧಾನಿಕವಾದ ವಿಷಯಗಳೇನಿವೆ, ಅವುಗಳ ಬಗ್ಗೆ ಹೆಚ್ಚು ಗಮನ ಹರಿಸೋದು ಉತ್ತಮ. ಮತ್ತು ಜಾಮೀನು ಅರ್ಜಿ ಅಂತ ಬಂದಾಗ ತುಂಬಾ ಮುಖ್ಯವಾದ್ದೇನಾದ್ರೂ ಆಗಿದ್ರೆ, ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಿದ್ದು, ಲಿಬರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಿದ್ದು, ಅಥವಾ ಅಪರಾಧಿಯ ನೇಣಿಗೆ ಸಂಬಂಧಪಟ್ಟಿರುವಂಥದ್ದು, ಈ ಥರ ವಿಷಯಗಳನ್ನ ಅಲ್ಲಿ ತಗೊಂಡು ಹೋದ್ರೆ ಯಾವ ತೊಂದರೆನೂ ಇಲ್ಲ. ಆದ್ರೆ ಅಲ್ಲಿ ಯಾವುದೋ 420 ಕೇಸ್ದು ಸುಪ್ರೀಂ ಕೋರ್ಟ್ ಕೇಸ್ ತಗೊಂಡು ಹೋಗ್ತಾರೆ. ಸೊ ಸುಪ್ರೀಂ ಕೋರ್ಟ್ ಟೈಮ್ ವೇಸ್ಟ್ ಆಗ್ತಿದೆ ಅಲ್ಲಿ.
ಇದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಸುಪ್ರೀಂ ಕೋರ್ಟ್ ಜಾಮೀನ್ ಅರ್ಜಿನ ನೋಡಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ನೋಡಿ, ಅದಕ್ಕೆ ಬಹಳ ದೊಡ್ಡ ಲಾಯರ್ಗಳು ನಿಮ್ಗೆ ಕಾನೂನಿನ ಅರಿವಿಲ್ಲ ಅಂತ ಹೇಳ್ತಾರೆ. ಜಸ್ಟಿಸ್ ಕೃಷ್ಣ ಅಯ್ಯರ್ ಹೇಳ್ತಾರೆ, ಬೇಲ್ ನಾಟ್ ಜೈಲ್ ಇಸ್ ದ ರೂಲ್. ರೂಲ್ ಅಂತೂ ಇಲ್ಲ, ಆದ್ರೆ ನಾವು ಒಂದು ವಿಚಾರನ ಯೋಚನೆ ಮಾಡಲೇಬೇಕು. ಈ ಪ್ರಿನ್ಸಿಪಲ್ ಇಂದ ನಾವು ನೋಡ್ಲೇಬೇಕಾಗತ್ತೆ. ಮೊದಲನೇದಾಗಿ ಜಾಮೀನ್ ಪಡೆಯೋದು ಒಂದು ಬಲ, ಇಲ್ಲಾಂದ್ರೆ ಜೈಲಿಗೆ ಹೋಗ್ತೀವಿ. ಇದು ಒಂದು ಲೀಗಲ್ ವಿಸ್ಡಮ್ನ ಮಾತು, ಇದು ರೂಲ್ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ನೋಡಿ, ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿಗೆ ಅನ್ನಿಸ್ತಾ ಇದೆ, ಒಬ್ಬ ವ್ಯಕ್ತಿ ಎಂತ ಹಳ್ಳಿಯಿಂದ ಬಂದ ಅಂತಂದ್ರೆ ಅಲ್ಲಿ ಗಾಡಿ ಇರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಅವ್ನು ನಮಗ್ ಹೇಳ್ತಾ ಇದ್ದಾನೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಇಲ್ಲ, ಅದು ಜಡ್ಜ್ ಯಾರು ಆ ರೀತಿ ಮಾತಾಡ್ತಾ ಇಲ್ಲ. ಹೇಗೆ ನೀವ್ ಹೇಳ್ತಿದ್ದೀರೋ ಹಾಗೆ ಯಾರು ಕೆಲವು ಕಾಂಗ್ರೆಸ್ಸಿಗರು ಮತ್ತೆ ಈ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡೋ ದೊಡ್ಡ ವಕೀಲರೇನಿದ್ದಾರೆ, ಅವರು ಪಾರ್ಲಿಮೆಂಟ್ ನಡೆಸಬೇಕು ಅಂತ ನೋಡ್ತಿದ್ದಾರೆ, ಕೋರ್ಟ್ನ ಕೂಡ ನಡೆಸಬೇಕು ಅಂತ ನೋಡ್ತಿದ್ದಾರೆ. ಅವ್ರು ಈ ಮಾತನ್ನ ಹೇಳ್ತಾ ಇದ್ದಾರೆ, ಮತ್ತೆ ಜನನ ಕೂಡ ಪ್ರಚೋದನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ದೊಡ್ಡ ನಾಯಕರಾದಂತ ಜೈರಾಮ್ ರಮೇಶ್ ಅವ್ರು ಹೇಳ್ತಾರೆ, ಕಿರಣ್ ರಿಜಿಜು ನ್ಯಾಯಾಂಗಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಅಂತ. ಇದೊಂದು ಪಾಯ್ಸನ್ ಪಿಲ್ ಫಾರ್ ಜುಡಿಷಿಯರಿ. ಅಂದ್ರೆ ಕಿರಣ್ ರಿಜಿಜು ಅವರು ನ್ಯಾಯಾಂಗಕ್ಕೆ ಒಂದ್ ರೀತಿ ವಿಷ ಮಾತ್ರೆ ಅಂತ. ನೋಡಿ ರಜತ್ ಅವರೇ, ಕ್ಯಾಮ್ರಾ ತಗೊಂಡೋಗಿಟ್ಟಾಗ ಯಾರೂ ಅಲ್ಲೇನು ಮಾತಾಡಲ್ಲ ಅನ್ಸುತ್ತೆ. ನೀವು ಕ್ಯಾಮ್ರಾ ಕ್ಲೋಸ್ ಮಾಡಿ ಯಾವ ಜಡ್ಜ್ ಹತ್ರ ಬೇಕಾದ್ರೂ ಮಾತಾಡಿ ನೋಡಿ. ನಾನು ಮಾಡಿರೋಂಥ ಕೆಲಸ ಇರ್ಬೋದು ಅಥವಾ ಕೆಲಸ ಮಾಡ್ತಿರೋಂಥ ರೀತಿ ಇರ್ಬೋದು, ಯಾವ ಜಡ್ಜ್ ಹತ್ರ ಬೇಕಾದ್ರೂ ಕೇಳಿ, ಅದರಿಂದ ಅವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತ. ಎಲ್ಲ ಜಡ್ಜ್ನ ನಾನು ಭೇಟಿಯಾದಾಗ ನಾನು ಅದನ್ನ ಹೇಗೆ ನೋಡ್ತೀನಿ ಅಂದ್ರೆ, ಒಬ್ರನ್ನೊಬ್ರು ನಾವು ಭೇಟಿಯಾದಾಗ ನಾವು ಹೇಗೆ ವರ್ತಿಸ್ಬೇಕು ಅಂತ. ಯಾಕಂದ್ರೆ ನಾನು ಆರೋಗೆನ್ಸಿ ಅಥವಾ ದಬ್ಬಾಳಿಕೆಯಿಂದ ಮಾತಾಡೋಂಥ ವ್ಯಕ್ತಿ ಅಂತೂ ಅಲ್ಲ. ಈ ಕಾಂಗ್ರೆಸ್ ಅವರು ಅವರೇ ಏನೋ ಅನ್ಕೊಂಡು ಹೇಳ್ಬಿಡ್ತಾರೆ. ಇದನ್ನ ನ್ಯಾಯಾಧೀಶರೇ ಹೇಳ್ತಾ ಇಲ್ಲ, ಜುಡಿಷಿಯರಿ ಹೇಳ್ತಾ ಇಲ್ಲ, ಇದನ್ನ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಇನ್ನೊಬ್ರು ಗೆಳೆಯರಿದ್ದಾರೆ, ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ತಾ ಇದ್ರು, ಬಿಜೆಪಿಯವರು ಇರೋಂಥ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ ವಶ ಮಾಡ್ಕೊಂಡಿದ್ದಾರೆ. ಸಿಬಿಐನ, ಇಡಿನ, ಈಗ ಜುಡಿಷಿಯರಿ ಮೇರು ನ್ಯಾಯಾಂಗವನ್ನು ಕೂಡ ವಶಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಅರವಿಂದ್ ಕೇಜ್ರಿವಾಲ್ ಹೇಳೋದನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಸುಮ್ಮನೆ ಏನೋ ಹೇಳಬೇಕಲ್ಲ ಅಂತ ಹೇಳ್ತಾರಷ್ಟೇ. ಮತ್ತೆ ಅವ್ರಿಗೆ ಇದೆಲ್ಲ ನೆನಪಲ್ಲಿ ಕೂಡ ಇರೋದಿಲ್ಲ ನಾನು ಹೀಗೆಲ್ಲ ಮಾತಾಡಿದ್ದೀನ ಅಂತ. ಅದೇ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ರು ನನಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂತ. ಅವರು ಒಂದ್ ರೀತಿಯಲ್ಲಿ ಅರಾಜಕತವಾದಿ, ಮತ್ತವರು ಕೆಲವು ಅಸಂಬದ್ಧವಾಗಿ ಹೇಳ್ತಾರೆ, ಕೆಲವು ಸಂಬಂಧನೇ ಇಲ್ದಿರೋ ವಿಷಯಗಳನ್ನ ಮಾತಾಡ್ತಾರೆ ಅವರು. ನಾವು ಕೆಲವು ಸತಿ ಅವ್ರನ್ನ ಮೀಟ್ ಮಾಡ್ಬೇಕಾಗಿ ಬರುತ್ತೆ, ಯಾಕಂದ್ರೆ ಈಗ ಅವ್ರು ಮುಖ್ಯಮಂತ್ರಿ ಬೇರೆ, ಹಾಗಾಗಿ ನಾವು ಭೇಟಿ ಮಾಡ್ಲೇಬೇಕು. ನನಗಂತೂ ಆಶ್ಚರ್ಯ ಆಗತ್ತೆ ಅವಾಗ ಮಾತಾಡುವಾಗ, ನೋಡುವಾಗ ಎಲ್ಲ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಹೊರಗೋಗಿ ಏನ್ ಬೇಕೋ ಅದನ್ನೇ ಮಾತಾಡ್ತಾರಲ್ಲ. ಮತ್ತೆ ರಾಹುಲ್ ಗಾಂಧಿ ನೋಡಿ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನೀವು ಜುಡಿಷಿಯರಿ ಮೇಲೆ ಒತ್ತಡ ಹಾಕ್ತಾ ಇದ್ದೀರಾ, ವಶಪಡಿಸ್ಕೋಬೇಕು ಅಂತ ಇದ್ದೀರಾ, ಮತ್ತೆ ನ್ಯಾಯಾಂಗ ಕೂಡ ನಿಮ್ಮ ಪರವಾಗಿ ಎಲ್ಲ ನಿರ್ಧಾರ ತಗೊಳ್ತಿದೆ ಅಂತ. ನಾನ್ ನಿಮ್ಗೆ ಒಂದು ಮಾತು ಹೇಳಬಲ್ಲೆ, ಅವ್ರಿಗೆ ಯಾರು ಚಿಟ್ಟನ್ ಬರ್ಕೊಡ್ತಾರೆ, ಅವರು ಏನ್ ಮಾತಾಡಬೇಕು ಅನ್ನೋದನ್ನ, ಅವರ ಅಡ್ವೈಸರ್ಸ್ ಅಂತ ಯಾರಿದ್ದಾರೆ ಅವ್ರೇನ್ ಹೇಳ್ತಾರೆ, ಇವರು ಅದನ್ನೇ ಹೇಳ್ತಾರೆ. ಅದು ಬಿಟ್ಟು ಅವ್ರು ಹೊರಗೆ ಬಂದ್ರು ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಮತ್ತವ್ರ ಪಾರ್ಟಿ ಅದನ್ನ ಉಳಿಸೋದಕ್ಕೆ 24 ಗಂಟೆ ಕೆಲಸ ಮಾಡ್ತಾರೆ, ಟೈಮ್ ಕೊಡ್ತಾ ಇದ್ದಾರೆ. ಅದಕ್ಕೆ ಜನ ಅವ್ರನ್ನ ಬೇರೆ ಬೇರೆ ಹೆಸರು ಕರೀತಾರೆ. ನಾವಂತೂ ಗೌರವ ಕೊಡ್ತೀವಿ. ಅವರು ಒಬ್ಬ ಸಂಸದ ಮತ್ತು ಕಾಂಗ್ರೆಸ್ನ ನಾಯಕ, ಅದಕ್ಕೆ ಅವ್ರಿಗೆ ಗೌರವ ಕೊಡ್ತೀವಿ. ಆದ್ರೆ ಅವ್ರು ಏನೆಲ್ಲ ಮಾತಾಡ್ತಾರೆ ಅದರಿಂದ ನನಗನ್ಸುತ್ತೆ ಬಿಜೆಪಿಗೇನು ನಷ್ಟ ಇಲ್ಲ, ದೇಶಕ್ಕಂತೂ ಖಂಡಿತ ಲಾಸ್ ಆಗತ್ತೆ ಅವ್ರ ಮಾತುಗಳಿಂದ. ಮತ್ತೆ ಕಪಿಲ್ ಸಿಬಲ್ ಅವರು ಲಾ ಮಿನಿಸ್ಟರ್ ಆಗಿದ್ದವರು. ಅವ್ರು ಹೇಳ್ತಾರೆ, ಕಿರಣ್ ರಿಜಿಜುಗೆ ಕಾನೂನ್ ಬಗ್ಗೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಬಗ್ಗೆನೂ ಗೊತ್ತಿಲ್ಲ, ವಕೀಲರು ಹೇಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಲಾ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಅಂತ. ಕಪಿಲ್ ಸಿಬಲ್ ಅವರು ತುಂಬಾ ಸೀನಿಯರ್. ಅವರು ಒಂದು 4 ತಿಂಗಳ ಹಿಂದೆನೆ ಒಂದು ಹೇಳಿಕೆ ನೀಡಿದ್ರು, ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆನೆ ಕಳೆದು ಹೋಗಿದೆ ಅಂತ. ಯಾರು ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅವ್ರು ನನ್ನ ಮೇಲೆ ತಪ್ಪುಗಳನ್ನ ಹಾಕ್ತಾ ಇದ್ದಾರೆ. ಅವ್ರಿಗೆ ಈ ರೀತಿ ಮಾತಾಡೋಂಥ ಹಕ್ಕಂತೂ ಇಲ್ಲ. ಅವ್ರಿಗೆ ಯಾರು ಹಣನ ಕೊಡ್ತಾರೋ ಅವ್ರ ಕೇಸನ್ನು ವಾದ ಮಾಡ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರಿಗೆ ತಂದೆ ಆದ ಇಂಡಿಪೆಂಡೆಂಟ್ ವ್ಯೂ ಅಂತ ಇಲ್ಲ. ನಾನು ಬೇರೆ ವಕೀಲರುಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ, ನಾನು ಬರೀ ಸಿಬಲ್ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾನು ಒಂದು ಸಣ್ಣ ಹಳ್ಳಿಯಿಂದಾನೇ ಬಂದಿರ್ಬೋದು, ಆದ್ರೆ ನನ್ನ ಹತ್ರನೂ ಯೋಚನೆ ಮಾಡುವಂತ ಒಂದು ಸಾಮರ್ಥ್ಯ ಇದೆ, ಮತ್ ಮೋದಿಜಿಯವರು ಅದನ್ನ ನಂಬಿದ್ದಾರೆ.
ಅವರು ಕೂಡ ಏನಾದ್ರೂ ಯೋಚನೆ ಮಾಡಿನೇ ನಾನು ನಂಬಿರ್ಬೇಕು ಅಲ್ವಾ? ಆದ್ರೆ ನೋಡಿ, ದೊಡ್ಡ ದೊಡ್ಡ ವಕೀಲರು ಏನಿದ್ದಾರೆ ಅವ್ರಿಗನ್ಸುತ್ತೆ ನೀವು ಇಂಗ್ಲಿಷ್ ಮಾತಾಡುವಂತ ವಕೀಲರು ಹಿಂದೆ ಬಿದ್ದಿದ್ದೀರಾ ಅಂತ. ಮತ್ತೆ ನೀವ್ ಹೇಳ್ತೀರಾ ಸುಪ್ರೀಂ ಕೋರ್ಟ್ ನಲ್ಲೂ ರೀಜನಲ್ ಲ್ಯಾಂಗ್ವೇಜ್ ಇರಬೇಕು ಅಂತ ಹೇಳ್ತೀರಾ ಅಂತ. ರಜತ್ ಅವರೇ, ನಾನಿದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ಕೆಲವರು ಇಂಗ್ಲಿಷ್ ಮಾತಾಡ್ತೀರಾ ಅಂತ ಅನ್ಸುತ್ತೆ. ಯಾರು ತುಂಬಾ ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತಾರೆ ಅವ್ರದ್ದು ಕೋರ್ಟ್ ಫೀ ತುಂಬಾನೇ ಜಾಸ್ತಿ ಇರುತ್ತೆ. ಅಂಥವ್ರಿಗೆ 20, 30, 40 ಲಕ್ಷ ಸಿಗುತ್ತೆ. ಮತ್ ಯಾರು ಕನ್ನಡದಲ್ಲಿ ಮಾತಾಡ್ತಾರೆ ಅವ್ರಿಗೆ ತುಂಬಾ ಕಡಿಮೆ ದುಡ್ಡು ಸಿಗುತ್ತೆ. ನಮ್ಮ ಭಾರತದಲ್ಲಿ ಇಂತಹ ಪದ್ಧತಿ ಯಾಕಿದೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ದು ಹೈಕೋರ್ಟಲ್ಲ, ಸುಪ್ರೀಂ ಕೋರ್ಟಲ್ಲಿ ಆಲ್ರೆಡಿ ಇದೆ. ಪ್ರಾದೇಶಿಕ ಭಾಷೆ, ಭಾರತೀಯ ಭಾಷೆಯಲ್ಲಿ ಹಿಂದಿ, ತಮಿಳು, ತೆಲುಗು, ಬೆಂಗಾಲಿ, ಮರಾಠಿ, ಕನ್ನಡ, ಪಂಜಾಬಿ ಯಾವುದು ಭಾರತೀಯ ಭಾಷೆ ಇದೆಯೋ ಅದರಲ್ಲಿ ಯಾಕೆ ಚರ್ಚೆ ಮಾಡಬಾರ್ದು ಕೋರ್ಟಲ್ಲಿ ಅಂತ ಹೇಳಿ. ಇಂಗ್ಲಿಷಲ್ಲೇ ಯಾಕೆ ಮಾಡಬೇಕು ಅಂತ. ಆದ್ರಿಂದ 2015 ಇಸ್ವಿಲಿ ಗೌರವಾನ್ವಿತ ಪ್ರಧಾನಮಂತ್ರಿ ಮೋದಿಜಿಯವರು ಭಾರತೀಯ ಭಾಷೆಗಳನ್ನ ಭಾರತೀಯ ಕೋರ್ಟ್ನಲ್ಲಿ ಹೇಗ್ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋದನ್ನ ಯೋಚಿಸ್ಬೇಕು. ಆಗ ಒಂದು ಕಮಿಟಿನ ಮಾಡಿದ್ರು. ಜಸ್ಟಿಸ್ ಬೋಗ್ವೆ ಸರ್, ಅವರು ಫಾರ್ಮರ್ ಚೀಫ್ ಜಸ್ಟಿಸ್ ಆಗಿದ್ರು ಭಾರತಕ್ಕೆ. ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿನ ರಚನೆ ಮಾಡಲಾಗಿದೆ. ಅವ್ರು ನನ್ನ ಜೊತೆ ಮಾತಾಡಿದಾರೆ ಕೂಡ. ನಾವು ಅದನ್ನ ಒಂದು ಶಬ್ದಕೋಶದ ಡೇಟಾ ಅಂದ್ರೆ ವೊಕ್ಯಾಬ್ಯುಲರಿ ಡೇಟಾ ಆಗಿ ಮಾಡಿದೀವಿ. ಒಂದು ಡೇಟಾ ಬ್ಯಾಂಕ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಭಾರತೀಯ ಭಾಷೆಗಳಲ್ಲಿ ಕೂಡ ಮೇನ್ ಆಗಿ ಏನ್ ಪಾಯಿಂಟ್ಸ್ ಇರುತ್ತೆ, ಮೇನ್ ವರ್ಡ್ಸ್ ಏನಿರುತ್ತೆ, ಯಾವ್ದನ್ನ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ, ಅದನ್ನ ಗುರ್ತು ಹಾಕ್ಬೇಕು ಅಂತ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ನಾವೇನ್ ನಂಬ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಒಪ್ಕೋತಾರೆ. ಈಗ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಕೂಡ ಮಾತನಾಡಿ ನನ್ನ ಹತ್ರ ಹೇಳಿದ್ರು, ಅದು ಹಳೆ ತೀರ್ಪುಗಳು ಅಂತ ಏನಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿ ಸಾರ್ವಜನಿಕ ಲಭ್ಯವಾಗುವಂತೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಕ್ರಮೇಣ ನಾವು ಭಾಷಾಂತರಕ್ಕೆ ವ್ಯವಸ್ಥೆನೂ ಮಾಡ್ತಾ ಇದೀವಿ. ಕೋವಿಡ್ ಸಮಯದಲ್ಲೂ ಕೂಡ ನೀವು ನೋಡಿರ್ಬೋದು, ಕೋರ್ಟ್ ಮುಂದುವರಿತಾನೆ ಇತ್ತು. ಯಾಕೆ ಹೇಳಿ? ಯಾಕಂದ್ರೆ ನಮ್ಮ ಹತ್ರ ಏನ್ ತಂತ್ರಜ್ಞಾನ ಇದೆಯೋ, ಆನ್ಲೈನ್ ಪ್ರಾಸೆಸ್ದು, ವಿಡಿಯೋ ಕಾನ್ಫರೆನ್ಸ್ದು, ಈ ಡಿಜಿಟಲ್ ಕ್ಯಾಂಪೇನ್ ಏನಿದೆ ಮೋದಿಜಿ ಅವ್ರು ಚಾಲನೆ ಕೊಟ್ಟಿದ್ರು, ಅದು ನಮ್ಮ ಕೋರ್ಟ್ನ ಇನ್ನೊಂದು ಸ್ವಲ್ಪ ಬಲಪಡಿಸ್ತು ಅಂತ ಹೇಳ್ಬೋದು. ಅದಕ್ಕೆ ಕೋವಿಡ್ ಸಮಯದಲ್ಲೂ ಕೂಡ ಭಾರತೀಯ ಕೋರ್ಟ್ ಕಂಟಿನ್ಯೂ ಆಗಿ ಓಪನ್ ಇತ್ತು. ದಟ್ಸ್ ಆಲ್. ಆದ್ರೆ ನೋಡಿ, ದೊಡ್ಡ ದೊಡ್ಡ ಲಾಯರ್ಗಳು ಹೇಳ್ತಾರೆ ಕಿರಣ್ ರಿಜಿಜು ಅವರು ಲಾನ ಪ್ರಾಕ್ಟೀಸ್ ಮಾಡಿಲ್ಲ ಅಂತ, ದುಡ್ಡು ಕೂಡ ಸಂಪಾದನೆ ಮಾಡಿಲ್ಲ. ಆದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇಲ್ಲ, ನಾನೇನ್ ಬಯಸ್ತೀನಿ ಅಂದ್ರೆ ದೇಶ ಪ್ರಗತಿ ಆಗ್ತಿರೋವಾಗ ಆರ್ಥಿಕವಾಗಿ ನಾವು ಬಲಿಷ್ಠರಾಗ್ತಾ ಇದ್ದೀವಿ, ಆಗಿದೀವಿ ಕೂಡ ಒಂದ್ ರೀತಿಲಿ. ಅದರಿಂದ ಕೆಲಸ ಜಾಸ್ತಿ ಆಗತ್ತೆ, ಮತ್ತೆ ಕೇಸಸ್ ಜಾಸ್ತಿ ಬರುತ್ತೆ. ಆಗ ತುಂಬಾ ಮ್ಯಾಟರ್ಸ್ ಜುಡಿಷಿಯಲ್ ರಿವ್ಯೂಸ್ಗೆ ಅಂತ ಬರುತ್ತೆ. ಅದರಿಂದನೇ ವಕೀಲರಿಗೆ ಅವಕಾಶ ಜಾಸ್ತಿ ಆಗತ್ತೆ. ವಕೀಲರಿಗೆ ಅಂತ ಜಾಸ್ತಿ ಕೆಲಸ ಸಿಗಬೇಕು, ಅದು ನನ್ನ ಅಭಿಪ್ರಾಯ. ನನ್ನ ವಾದ ಏನಂದ್ರೆ ಎಲ್ಲಾ ಕೆಲಸ ಬರೀ ಕೆಲವು ವಕೀಲರಿಗೆ ಹೋಗ್ಬಾರ್ದು. ಅದಕ್ಕೆ ನನ್ನ ವಿರೋಧ ಯಾವತ್ತೂ ಇದೆ. ಅದಕ್ಕೆ ನಾನು ಹೇಳಿದ್ದು, ಯಾರು ಸೀನಿಯರ್ ಲಾಯರ್ಸ್ ಅಂತ ಇದ್ದಾರೆ ಅವರು ತಮ್ಮ ಕೇಸ್ಗಳನ್ನ ಜೂನಿಯರ್ಸ್ಗೂ ಹಂಚಬೇಕು ಅಂತ. ಕೋವಿಡ್ ಸಮಯದಲ್ಲಿ ಒಬ್ರು ಜಡ್ಜ್ ಇದ್ರು. ಒಂದಿನದಲ್ಲಿ 2 ಕೋಟಿ 3 ಕೋಟಿವರೆಗೂ ಸಂಪಾದನೆ ಮಾಡಿದ್ದಾರೆ. ಒಂದಿನದಲ್ಲಿ ಒಬ್ರು ಲಾಯರ್, ಜಡ್ಜ್ ಅಲ್ಲ. ಒಂದ್ ಲಾಯರ್. ನಾನು ಜಡ್ಜ್ ಬಗ್ಗೆ ಮಾತಾಡ್ತಾ ಇಲ್ಲ. ಜಡ್ಜಸ್ ಬಗ್ಗೆ ನಾವು ಮಾತಾಡಬಾರ್ದು ಬಿಡಿ. ಒಬ್ಬೊಬ್ಬ ಲಾಯರು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾರೆ. ಮತ್ತೆ ಕೆಲವು ಲಾಯರ್ಸ್ ಕೂಡ ಇದ್ದಾರೆ, ದಿನದಲ್ಲಿ ಅವ್ರಿಗೆ 10 ರೂಪಾಯಿ ಕೂಡ ಸಿಗೋದಿಲ್ಲ. ಇದು ಸರಿಯಲ್ಲ. ಅದಕ್ಕೆ ನಾನು ಹೇಳಿದ್ದು, ಯಾರೀ ಹೊಸ ಜೂನಿಯರ್ ಲಾಯರ್ಸ್ ಇದ್ದಾರೆ ಅವ್ರಿಗೆಲ್ಲ ಅವಕಾಶ ಸಿಗ್ಬೇಕು. ಮತ್ತೆ ಭಾರತೀಯ ಭಾಷೆಯಲ್ಲಿ ಈ ಚರ್ಚೆ ಅನ್ನೋದು ನಡೆದ್ರೆ ಕೋರ್ಟಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಲಾ ರಿಲೇಟ್ ಆಗಿರುವಂತಹ ಒಂದೆರಡು ಪ್ರಶ್ನೆಗಳನ್ನ ನಾವೀಗ ಪ್ರೇಕ್ಷಕರಿಂದ ತಗೊಳ್ಳೋಣ. ಸರ್, ಅಂಥ ಕಾರಣ ಏನು? ಇಲ್ಲಿವರೆಗೂ ಇನ್ನೂ ತುಂಬಾ ಕೇಸಸ್ಗಳು ಪೆಂಡಿಂಗ್ ಅಲ್ಲಿವೆ. ಹಾಗಿದ್ರೆ ಬೆಟರ್ ಸೊಲ್ಯೂಷನ್ ಏನಿರಬಹುದು? ಫ್ಯೂಚರ್ ಅಲ್ಲಿ ಈ ಕೇಸಸ್ ಪೆಂಡಿಂಗ್ ಅಲ್ಲಿ ಇರಬಾರ್ದು, ಮತ್ತೆ ಆದಷ್ಟು ಬೇಗ ಸಾಲ್ವ್ ಆಗ್ಬೇಕು. ಹೆಚ್ಚು ಕಡಿಮೆ 4,90,00,000ವರೆಗೂ ನಮ್ಮ ಹತ್ರ ಈ ಪೆಂಡಿಂಗ್ ಕೇಸಸ್ ಅಂತ ಇವೆ. ಇದನ್ನ ಕಡಿಮೆ ಮಾಡಬೇಕು ಅಂತ ನಾವು ಹಲವಾರು ಕ್ರಮಗಳನ್ನ ತಗೊಂಡಿದೀವಿ. ಎಲ್ಲದಕ್ಕಿಂತ ಮೊದಲಾಗಿ ಟೆಕ್ನಾಲಜಿ ಮಾಧ್ಯಮದಿಂದ ಎಷ್ಟು ಕೇಸ್ಗಳಿದಾವೆ ಅದನ್ನ ಆದಷ್ಟು ಬೇಗ ಹೇಗೆ ಬಗೆಹರಿಸೋದು, ಅದಕ್ಕೆ ದಾರಿನ ಹುಡುಕ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿವೆ, ಪೊಲೀಸರಿದ್ದಾರೆ, ವಕೀಲರು ಸಮಯ ಕೊಡಬೇಕಾಗತ್ತೆ, ಕೇಸ್ನ ವಾದ ಮಾಡಬೇಕಾಗತ್ತೆ, ಅದಾದ್ಮೇಲೆ ಡೇಟ್ ಸಿಗುತ್ತೆ, ಮತ್ತೆ ಹಿಯರಿಂಗ್ ಸಿಗುತ್ತೆ, ಹೀಗೆ ಹೋಗ್ತಾ ಇರುತ್ತೆ. ಈ ಪ್ರಾಸೆಸ್ ಸ್ವಲ್ಪ ಲಾಂಗ್ ಅನ್ಕೊಳ್ಳಿ. ನಾವು ಇದಕ್ಕೊಂದು ಆಲ್ಟರ್ನೇಟಿವ್ ವೇ ಕೂಡ ಹುಡುಕ್ತಾ ಇದೀವಿ. ಮತ್ತೆ ಕೆಲವು ಕೇಸ್ಗಳು ಇರ್ತವೆ, ಕೇಸ್ಗೆ ಹೋಗಿದ್ದ ಮುಂಚೆನೆ ಅದನ್ನ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕಾನಿಸಮ್ ನ ಕೂಡ ನಾವು ಯೋಚನೆ ಮಾಡ್ತಾ ಇದೀವಿ. ಆರ್ಬಿಟ್ರೇಷನ್ ಇರ್ಬೋದು, ಕೌನ್ಸಿಲೇಷನ್ ಇರ್ಬೋದು. ಹಳ್ಳಿಗಳಲ್ಲಿ ಕೆಲವು ವಿಷಯಗಳಿರುತ್ತೆ, ಅದು ಫ್ಯಾಮಿಲಿ ಸಂಬಂಧಪಟ್ಟಿದ್ದು, ಅದನ್ನ ಕಮ್ಯುನಿಟಿ ಲೆವೆಲ್ ಅಲ್ಲಿ ಮೀಡಿಯೇಷನ್ ಮಾಡ್ಕೊಂಡು ಬಗೆಹರಿಸ್ಕೋಬಹುದು. ಅದನ್ನ ಕೋರ್ಟ್ಗೆ ತರುವಂತ ಅವಶ್ಯಕತೆ ಏನಿದೆ? ಈ ರೀತಿ ಹಲವಾರು ದಾರಿಗಳನ್ನ ನಾವು ಕಂಡುಕೊಂಡಿದೀವಿ.
ಮತ್ತೆ ಕೋರ್ಟ್ ಅಲ್ಲಿ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಅಂದ್ರೆ ಈ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜುಡಿಷರಿ, ನಾವು ಅವ್ರ ಜೊತೆ ಮಾತು ಕೂಡ ಆಡ್ತಿರ್ತೀವಿ. ಮತ್ ನನಗಿದ್ರಲ್ಲಿ ನಂಬಿಕೆ ಇದೆ, ಯಾವ ರೀತಿ ನನಗೆ ನಮ್ಮ ಪ್ರಧಾನಮಂತ್ರಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಜುಡಿಷರಿ ಕೂಡ ಪ್ರೊಆಕ್ಟಿವ್ ಆಗಿದ್ದಾರೆ. ನಾವು ಇದ್ರ ಬಗ್ಗೆ ಕೆಲಸ ಮಾಡಿ ಏನ್ ಈ ಪೆಂಡಿಂಗ್ ಕೇಸಸ್ ಅಂತ ಇದೆ ಇದನ್ನ ನಾವು ಖಂಡಿತವಾಗ್ಲೂ ಆದಷ್ಟು ಬೇಗ ಕಡಿಮೆ ಮಾಡ್ತೀವಿ. ಆದ್ರೆ ನೀವು ಒಂದ್ ವಿಷಯನ ಸರಿಯಾಗಿ ತಿಳ್ಕೋಬೇಕು. ಒಂದ್ ದಿನಕ್ಕೆ ಒಬ್ಬ ನ್ಯಾಯಾಧೀಶ 100 ಕೇಸ್ನ ವಿಲೇವಾರಿ ಮಾಡಿದ್ರೆ 200 ಕೇಸ್ ಹೊಸದ್ ಬರ್ತಾ ಇದೆ. ಕೇಸ್ನ ವಿಲೇವಾರಿ ಸಂಖ್ಯೆ ವೇಗವಾಗ್ತಿದೆ, ಆದ್ರೆ ಹೊಸ ಪ್ರಕರಣಗಳು ದುಪ್ಪಟ್ಟಷ್ಟು ವೇಗದಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಬಾಕಿ ಹೆಚ್ಚಾಗ್ತಾ ಇದೆ. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. ಆದ್ರೆ ವಿಲೇವಾರಿ ಸಂಖ್ಯೆ ತುಂಬಾ ವೇಗವಾಗಿ ಮಾರ್ಪಟ್ಟಿದೆ. ನಾವಿನ್ನೂ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಜಾಸ್ತಿ ಪ್ರಾಬ್ಲಮ್ ಆಗೋದು ಕೇಸಸ್ ಅಡ್ಜರ್ನ್ ಆದಾಗ, ಮುಂದಿನ ದಿನಾಂಕ, ಅದರ ದಿನಾಂಕ, ಇನ್ನೊಂದು ದಿನಾಂಕ ಕೊಟ್ಟಾಗ. ಈ ಡೇಟ್ಸ್ ಅನ್ನೋದನ್ನ ಕಡಿಮೆ ಮಾಡೋದಕ್ಕೆ ಚೀಫ್ ಜಸ್ಟಿಸ್ ಇಂಡಿಯಾ ಏನಿದ್ದಾರೆ ಅವರ ಜೊತೆ ತುಂಬಾ ರೀತಿಲಿ ಮಾತಾಡ್ತಾ ಇದ್ದೀವಿ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಡೇಟ್ಸ್ ಬೇಗ ಕೊಡಬೇಕು, ಮತ್ ಹಿಯರಿಂಗ್ ಕೂಡ ಬೇಗ ಆಗ್ಬೇಕು. ಸುಮ್ನೆ ಯಾವ ಕೇಸು ಡಿಲೇ ಆಗ್ಬಾರ್ದು. ಕೆಲವೊಮ್ಮೆ ವಕೀಲರೇ ಡೇಟ್ ತಗೊಂಡ್ಬಿಡ್ತಾರೆ, ಇದನ್ನ ಮುಂದಿನ ಡೇಟ್ಸ್ ಅಲ್ಲಿ ಹಿಯರಿಂಗ್ ತಗೊಂಡ್ರೆ ಆಯ್ತು ಅಂತ. ನಾನಿಲ್ಲಿ ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಕೆಲವು ಸತಿ ಮೆಟೀರಿಯಲ್ ಸಪೋರ್ಟ್ ಸಿಗೋದಿಲ್ಲ. ಕೆಲವು ಸತಿ ಇನ್ವೆಸ್ಟಿಗೇಷನ್ ಏನ್ ಹೇಳುತ್ತೆ ಅಂದ್ರೆ ಚಾರ್ಜ್ ಶೀಟ್ ಇನ್ನೂ ರೆಡಿ ಆಗಿಲ್ಲ ಅಂತ, ಅಥವಾ ಬೇರೆ ಏನಾದ್ರೂ ಕಾರಣ ಇರುತ್ತೆ. ಕೆಲವು ಸತಿ ವಿಟ್ನೆಸ್ ಬರ್ದೇ ಹೋಗ್ಬೋದು, ವಿಟ್ನೆಸ್ ನ ಹುಡುಕ್ಬೇಕಾಗತ್ತೆ. ವಿಟ್ನೆಸ್ ಬರ್ದೇ ಹೋದ್ರೆ ಕೇಸ್ನ ಮುಂದೂಡ್ಬೇಕಾಗತ್ತೆ, ನೆಕ್ಸ್ಟ್ ಡೇಟಿಗೆ ಹಾಕ್ಬೇಕಾಗತ್ತೆ. ಹಲವು ಸಂಗತಿಗಳು, ಬೇರೆ ಬೇರೆ ಕಾರಣಗಳಿರುತ್ತೆ. ಇದನ್ನೆಲ್ಲ ಹುಡುಕಿ ಒಟ್ಟಿಗೆ ತರೋದಕ್ಕೆ, ಒಂದು ಪರಿಹಾರ ಹುಡುಕೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಇಲ್ಲೇನೋ ಸಾಲ್ವ್ ಮಾಡೋಣ ಅಂತ ಹೊರಟಿರ್ತೀವಿ, ಆದ್ರೆ ಬೇರೆ ಏನೋ ಅಲ್ಲಾಗ್ತಾ ಇರುತ್ತೆ. ಆಗಲ್ ಮತ್ತೆ ಸಿಕ್ಕಾಕೊಳ್ಳುತ್ತೆ. ನೋಡಿ, ಮತ್ತೊಂದು ಪ್ರಮುಖವಾದಂತ ವಿಚಾರನ ನೀವು ಜಡ್ಜಸ್ಗೆ ಹೇಳಿದ್ರಿ. ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳಲ್ಲಿ ರಜೆಗಳು ತುಂಬಾ ಆಗತ್ತೆ. ಜಡ್ಜ್ಗಳು ತುಂಬಾ ರಜಾ ತಗೋತಾರೆ. ಕೋರ್ಟಲ್ಲಿ ನೀವ್ ಹೇಳಿದ ಮಾತು ಸತ್ಯನೇ, ಸ್ವಲ್ಪ ರಜಾ ಅನ್ನೋದು ಜಾಸ್ತಿನೇ. ಅವ್ರಿಗೆ ಅದು ಇಷ್ಟ ಆಗಲ್ವಾ? ಇಲ್ಲ, ನಾನು ಇದನ್ನ ಹೇಳಿಲ್ಲ. ರಜತ್ ಅವರೇ, ನಾನು ಮತ್ತೊಂದ್ಸರಿ ನಿಮ್ಗೆ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ನೋಡ್ತೀನಿ, ಮತ್ತೆ ನಮ್ಮ ಜನತೆ ಕೂಡ. ಜುಡಿಷರಿಲಿ ಕೋರ್ಟ್ನ ಜಡ್ಜಸ್ ತುಂಬಾ ರಜಾ ಹಾಕ್ತಾರೆ ಮತ್ತೆ ವೆಕೇಶನ್ಗೆ ಹೋಗ್ತಾರೆ ಅಂತ ಇದನ್ನ ನಾನು ಹೇಳಿಲ್ಲ. ಈ ಪ್ರಶ್ನೆ ಬಂದಿತ್ತು ರಾಜ್ಯಸಭೆಯಲ್ಲಿ. ಕಾಂಗ್ರೆಸ್ MP ನಮ್ಮನ್ನ ಪ್ರಶ್ನೆ ಮಾಡಿದ್ರು, ಜಡ್ಜಸ್ ಇಷ್ಟು ರಜಾನ ಯಾಕೆ ತಗೋತಾರೆ ಅಂತ. ಆವಾಗ ನಾನು ಹೇಳ್ದೆ, ಇದೊಂದು ಸಂಪ್ರದಾಯ ಆಗಿದೆ, ತುಂಬಾ ದಿನಗಳಿಂದ ಪಾಲಿಸ್ಕೊಂಡ್ಬಂದಿದ್ದಾರೆ. ಒಂದು ವಿಷಯ ನಾನೀಗ ಇಲ್ಲಿ ನಿಮ್ಗೆ ಹೇಳಲೇಬೇಕು. ನಾವೆಲ್ಲ ಒಬ್ಬ ಜಡ್ಜ್ ಎಷ್ಟು ಶ್ರಮ ಹಾಕ್ತಾರೆ ಅಂತ ನಾವ್ಯಾರು ನೋಡೋದೇ ಇಲ್ಲ. ನಾನಿದನ್ನು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ. ಭಾರತದಲ್ಲಿ ಒಬ್ಬ ನ್ಯಾಯಾಧೀಶ ಎಷ್ಟು ಕಷ್ಟಪಡ್ತಾರೆ, ಪ್ರಪಂಚದಲ್ಲಿ ಯಾವ ನ್ಯಾಯಾಧೀಶನೂ ಇಷ್ಟೊಂದು ಕಷ್ಟಪಡೋದಿಲ್ಲ. ಬೇರೆ ದೇಶಗಳಲ್ಲಿ, ಅಮೆರಿಕ ಅಂತ ದೇಶಗಳಲ್ಲಿ ಒಬ್ಬ ಜಡ್ಜ್ ಒಂದಿನಕ್ಕೆ ಒಂದೇ ಒಂದು ಕೇಸ್ ನೋಡ್ತಾರೆ. ನಮ್ಮಲ್ಲಿ ಒಬ್ಬೊಬ್ಬ ಜಡ್ಜ್ 100 ಕೇಸ್ ನೋಡ್ತಾರೆ. 50ರಿಂದ 60 ಕೇಸಸ್ ಮಿನಿಮಮ್ ಅನ್ಕೊಳ್ಳಿ. ನಮ್ಮಲ್ಲಿರೋ ನ್ಯಾಯಾಧೀಶರ ಮೇಲೆ ತುಂಬಾನೇ ಪ್ರೆಷರ್ ಇದೆ. ರಜೆಗಳ ಅವಶ್ಯಕತೆ ಇದೆ, ಯಾಕಂದ್ರೆ ಅವ್ರಿಗೂ ತುಂಬಾ ಪ್ರೆಷರ್ ಅಂತ ಇರುತ್ತೆ ಅಲ್ವಾ. 24 ಗಂಟೆ ಕೆಲಸ ಮಾಡಿ ನಿದ್ದೆ ಮಾಡದೇ ಇದ್ರೆ ಕುಸಿದ್ ಬೀಳ್ಬೋದಲ್ವಾ. ಮನುಷ್ಯನಿಗೆ ಕೆಲಸ ಮಾಡೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ನಾನು ಎಷ್ಟು ದಿನ ರಜಾ ಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಸಣ್ಣ ಬ್ರೇಕ್ ಅಂತೂ ಖಂಡಿತವಾಗ್ಲೂ ಬೇಕು ಅಂತ ನನಗನ್ಸುತ್ತೆ.